ಧಾರವಾಡದಲ್ಲಿ ಮೊದಲ ಬಾರಿಗೆ ಒಂದು ಮಾಕ್ ಟೆಸ್ಟ್ ಅನ್ನ ಮಾಡಾಕತ್ತೀವಿ. ಏನ್ರಿ ಇದು ಮಾಕ್ ಟೆಸ್ಟ್ ಎಲ್ಲಾ ಸಂಸ್ಥೆಗಳು ಮಾಡ್ತಾವಲ್ಲ ನಿಮ್ದು ಹೆಂಗ್ ಮೊದಲ ಬಾರಿ ಆಗೈತೆ ಅಂತ ತಾವ್ ಅನ್ಬೋದು. ಇಲ್ಲ. ಯಾಕಂದ್ರೆ ಬೆಂಗಳೂರಿನ ಮಾದರಿಯಲ್ಲಿ ಮಾಕ್ ಟೆಸ್ಟ್ ಅನ್ನ ಆರಂಭ ಮಾಡಾಕತ್ತೀವಿ. ಅಂದ್ರೇನು? ಬೆಂಗಳೂರಿನಲ್ಲಿ ಯಾವುದೇ ಒಂದು ಟೆಸ್ಟ್ ಅನ್ನು ಬರೆದಂದ್ರ ಅದಕ್ಕೆ ವಿವರಣೆಯನ್ನ ನೀಡ್ತಾರೆ. ಅದನ್ನ ನಾವು ಸಿನಾಪ್ಸಿಸ್ ಅಂತ ಕರಿತೀವಿ. ಆ ಸಿನಾಪ್ಸಿಸ್ ಬೇಸ್ಡ್ ಟೆಸ್ಟ್ ಎಲ್ಲೂ ಇಲ್ಲ ಧಾರವಾಡದಲ್ಲಿ. ಆ ಸಿನಾಪ್ಸಿಸ್ ಬೇಸ್ಡ್ ಟೆಸ್ಟ್ ಅನ್ನ ನಾವು ಏನು ಮೊದಲ ಬಾರಿಗೆ ಧಾರವಾಡದಲ್ಲಿ ಆರಂಭ ಮಾಡಾಕತ್ತೀವಿ. ಈ ಒಂದು ಸ್ಥಳವನ್ನ ನಾವು ನೋಡೋದಾತಂದ್ರೆ ಜಯನಗರ ಲಾಸ್ಟ್ ಸ್ಟಾಪ್ ಅಥವಾ ಸಪ್ತಾಪುರ ಲಾಸ್ಟ್ ಸ್ಟಾಪ್ ಅಂತ ಕರಿತೀವಿ. ಸರ್ವಮಂಗಳ ಕ್ರಾಸ್ ಅಂತ ನಾವು ಇಲ್ಲಿ ಕರಿತೀವಿ. ಲವ್ಕ್ಯಾ ಬಿಲ್ಡಿಂಗ್ ಏನಿದೆಯಲ್ಲ ಲೆನ್ಸ್ಕಾರ್ಟ್, ಆ ಲೆನ್ಸ್ಕಾರ್ಟ್ ಮೇಲ್ಗಡೆ ಒಂದು ಅಮೃತ್ ಅಕಾಡೆಮಿ ಅಥವಾ ಕ್ರಾಕಿಟ್ ಅಕಾಡೆಮಿ ಅಂತ ಇದೆ. ಕ್ರಾಕಿಟ್ ಅನ್ನೋದು ನಮ್ದು ಬ್ಯಾಂಕಿಂಗ್ ಅಕಾಡೆಮಿ ಆಗಿದ್ದು, ಅಮೃತ್ ಅನ್ನೋದು ಕೆಪಿಎಸ್ಸಿ ಅಕಾಡೆಮಿ. ಈ ಒಂದು ಆ, ಸಂಸ್ಥೆಯಲ್ಲಿ ಈ ಒಂದು ಸಿನಾಪ್ಸಿಸ್ ಬೇಸ್ಡ್ ಮಾಕ್ ಟೆಸ್ಟ್ ಅನ್ನ ನಾವು ಆರಂಭ ಮಾಡಾಕತ್ತೀವಿ. ಇದರಲ್ಲಿ ಜಿಕೆ ಪೇಪರ್ ಇರುತ್ತೆ, PSI ಪತ್ರಿಕೆನೂ ಇರುತ್ತೆ, ಸಂವಹನ ಪತ್ರಿಕೆನೂ ಇರುತ್ತೆ. ನೀವು ಯಾವ ಪತ್ರಿಕೆ ಬೇಕಾದ ಅಟೆಂಡ್ ಆಗ್ಬೋದು. ಅದರಲ್ಲಿ ವಿವರಣಾತ್ಮಕವಾಗಿ ಇರುತ್ತೆ. ಸೊ PSI ಪತ್ರಿಕೆ 360 ಡಿಗ್ರಿಯಲ್ಲಿ ಮೌಲ್ಯಮಾಪನವನ್ನು ನಾವು ಮಾಡಿಕೊಡ್ತೀವಿ. ಆಫರ್ಸ್ ಕಡೆಯಿಂದ ಅಥವಾ ನಾವು ಇದನ್ನ ಮೌಲ್ಯಮಾಪನ ಮಾಡಿ ಸಜೆಷನ್ಸ್ ಅನ್ನು ಬರೀತೀವಿ. ಸುಮ್ಮನೆ ಮಾರ್ಕ್ ಮಾಡಿ ಏನು ಅಂಕಗಳನ್ನ ಹಾಕೋದಲ್ಲ, ಮಾರ್ಕ್ಸ್ ಹಾಕ್ಬಿಡೋದಲ್ಲ. ಹಾಕ್ಬೇಕು. ಪ್ರತಿ ಎಸ್ಸೆದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಬೇಕು, ಏನೆಲ್ಲ ಇನ್ವಾಲ್ವ್ ಮಾಡಬೇಕು, ಗ್ರಾಮರ್ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಬೇಕು, ಪ್ರಿಸೈಸ್ ಅನ್ನ ಯಾವ ರೀತಿ ಬರಿಬೇಕು, ಯಾವ ರೀತಿ ಬರಿಬಾರ್ದು, ಅವುಗಳನ್ನೆಲ್ಲ ನಾವು ಸಜೆಷನ್ಸ್ ಅನ್ನ ಈ ಒಂದು ಮೌಲ್ಯಮಾಪನದಲ್ಲಿ ಮಾಡ್ತೀವಿ. ಸೊ ಯಾರು ಇಂಟ್ರೆಸ್ಟ್ ಇದರಿ ಅವ್ರು ಇಲ್ಲಿ ಬಂದು ಇದ್ರ ಕುರಿತು ಮಾಹಿತಿ ಪಡ್ಕೋಬಹುದು ಮತ್ತು ಪ್ರತಿ ಭಾನುವಾರ ಇಲ್ಲಿ ಬಂದು ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಆಗಬಹುದು ಸ್ನೇಹಿತರೆ. ಅದೇ ರೀತಿ ಸಂವಹನ ಪತ್ರಿಕೆಗೂ ಇಲ್ಲಿ ಮಾಡಲಾಗುತ್ತದೆ.